ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು ರಾಯರ ಒಂದು ವ್ರತದ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಶ್ರೀ ರಾಘವೇಂದ್ರ ಸ್ವಾಮಿಯ 7 ಗುರುವಾರದ ವ್ರತದ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ನೋಡೋಕೆ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಭಕ್ತಿಯಿಂದ ಈ ವ್ರತವನ್ನು ಮಾಡಿ ಅಸಂಖ್ಯಾತ ಭಕ್ತರು ಶೀಘ್ರವಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಅವರ ಮನೋಕಾಮನೆಗಳು ಬೇಗನೆ ನೆರವೇರಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತು ಈ ವ್ರತ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೀನಿ. ಜೀವನದಲ್ಲಿ ಎಂತಹ ಕಷ್ಟಗಳು ಇದ್ದರೂ ಆ ಕಷ್ಟಗಳ ನಿವಾರಣೆಗಾಗಿ ವ್ರತವನ್ನು ಕೈಗೊಳ್ಳಬೇಕಾಗುತ್ತೆ. ಈ ವ್ರತಗಳನ್ನು ಕೈಗೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ. ಹಾಗೆ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗನೆ ನೆರವೇರುತ್ತೆ. 7 ಗುರುವಾರದ ವ್ರತ ಹೇಗೆ ಮಾಡೋದು ಅಂತ ನೋಡೋದಾದರೆ, ಮೊದಲಿಗೆ ನಾವು ಶುಚಿರ್ಭೂತರಾಗಿ ದೇವ್ರ ಮನೆಯನ್ನು ಶುಚಿಗೊಳಿಸಬೇಕು. ಹಾಗೆಯೇ ಒಂದು ಮಣೆನ ನಾವು ಹಾಕಿ ಅದರ ಮೇಲೆ ರಂಗೋಲೆನ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು. ಮೊದಲನೇದಾಗಿ ನೀವು ಈ ವ್ರತವನ್ನು ಗುರುವಾರ ಆರಂಭಿಸಬೇಕಾಗುತ್ತೆ. ಹಾಗೆಯೇ 7 ಗುರುವಾರ ನೀವು ಮಾಡುವಂತಹ ವ್ರತದಲ್ಲಿ ಸಾಧ್ಯವಾದರೆ ನೀವು ಈ ವ್ರತವನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ. ಇಲ್ಲ ನಮಗೆ ಅಷ್ಟು ಬೇಗ ಮಾಡೋಕ್ಕಾಗಲ್ಲ ಅಂದರೆ ಮೊದಲನೇ ದಿನವಾದರೂ ನೀವು 6 ಗಂಟೆ ಒಳಗಡೆ ವ್ರತವನ್ನು ಮಾಡಬೇಕಾಗುತ್ತೆ. ಅಂದರೆ ಪೂಜೆನ ನೀವು 6 ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ. ಇನ್ನು ಮಿಕ್ಕ 6 ವಾರನ ನೀವು 9 ಗಂಟೆ ಒಳಗೆ ಮಾಡಿದ್ರೂ ನಡೆಯುತ್ತೆ. ಈ ವ್ರತ ಮಾಡಲು ಮುಖ್ಯವಾಗಿ ಬೇಕಾಗಿರೋದು ರಾಯರ ಫೋಟೋ ಅಥವಾ ವಿಗ್ರಹ ಆದರೂ ನಡೆಯುತ್ತೆ. ಫೋಟೋ ಅಥವಾ ವಿಗ್ರಹ ಹೇಗಿರಬೇಕು ಅಂದರೆ, ರಾಯರ ಹಿಂದೆ ಕಾಮಧೇನು ಇರುವಂತಹ ಒಂದು ಫೋಟೋ ನೀವು ಇಟ್ಕೊಂಡಿರಬೇಕು. ವಿಗ್ರಹನೂ ಅಷ್ಟೇ, ರಾಯರ ಹಿಂದೆ ಕಾಮಧೇನು ಇರುವಂತಹ ವಿಗ್ರಹವನ್ನು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಇಡಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ಆದರೆ ನೀವೇನಾದ್ರು ಹೊಸದಾಗಿ ತೊಗೋತೀನಿ ಅಂದರೆ ರಾಯರ ಹಿಂದೆ ಕಾಮಧೇನು ಇರುವಂತಹ ಫೋಟೋ ಅಥವಾ ವಿಗ್ರಹನ ತಗೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ನೀವು ವ್ರತವನ್ನು ಕೈಗೊಂಡಾಗ ನೀವು ಯಾವಾಗಲೂ ತಲೆಗೆ ಸ್ನಾನ ಮಾಡಿಬಿಟ್ಟೆ ವ್ರತವನ್ನು ಆಚರಿಸ್ಬೇಕಾಗುತ್ತೆ. ನೀವು 7 ಗುರುವಾರ ಮಾಡ್ತಾಯಿದ್ದೀರಾ ಅಂದರೆ ಪ್ರತಿ ಗುರುವಾರನೂ ನೀವು ತಲೆಗೆ ಸ್ನಾನ ಮಾಡಿಬಿಟ್ಟೆ ಪೂಜೆ ಮಾಡಬೇಕು. ನೀವು ವ್ರತವನ್ನು ಕೈಗೊಂಡಾಗ ಮೊದಲಿಗೆ ಗಣೇಶನ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ ನಾವು ಒಂದು ವ್ರತವನ್ನು ಕೈಗೊಂಡಾಗ ಆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಅಂದರೆ ಗಣೇಶನ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ನಾವು ಈ ಥರ ಸಂಕಲ್ಪ ಮಾಡ್ಕೊತಿದ್ವಿ, ಈ ವ್ರತದಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದಲೇ ಇರಲಿ ಅಂತ ಗಣೇಶನ ಪೂಜೆ ಮಾಡಬೇಕು. ಹಾಗೆಯೇ ಕುಲದೇವರ ಮತ್ತು ಮನೆ ದೇವರನ್ನು ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ದೇವರುಗಳ ಪೂಜೆ ಮಾಡಿ ನಂತರ ನೀವು ರಾಯರ ಪೂಜೆಯನ್ನು ಮಾಡಬೇಕಾಗುತ್ತೆ. ಸ್ನೇಹಿತರೆ, ನೀವು ವ್ರತವನ್ನು ಕೈಗೊಂಡಾಗ ನೀವು ಮೊದಲಿಗೆ ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಮಾಡೋದನ್ನು ಮರಿಬಾರ್ದು. ನೀವು ಯಾವ ಒಂದು ಇಷ್ಟಾರ್ಥಕ್ಕೋಸ್ಕರ ವ್ರತವನ್ನು ಕೈಗೊಳ್ತಿದ್ದೀರಾ ಅದನ್ನು ನೀವು ಮೊದಲು ದೇವರಲ್ಲಿ ಹೇಳ್ಕೋಬೇಕು. ಅದಕ್ಕೂ ಮುಂಚೆ ಕೈಯಲ್ಲಿ ಕೆಂಪು ಅಕ್ಷತೆನ ಹಿಡ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ನಾನು ಇಷ್ಟು ವಾರಗಳ ಕಾಲ ವ್ರತ ಮಾಡ್ತಿದ್ದೀನಿ, ಇಷ್ಟು ದಿನಗಳ ಕಾಲ ವ್ರತ ಮಾಡ್ತಿದ್ದೀನಿ, ಅಷ್ಟರೊಳಗೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸಿ ಅಂತ ಹೇಳ್ಕೊಂಡು ನೀವು ಅಕ್ಷತೆನ ಹಾಕಬೇಕು. ಈಗ ರಾಯರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಾನು ಸರಳವಾಗಿ ಹೇಳ್ತೀನಿ. ನಾನು ಇವಾಗ ಕಾಮಧೇನು ಇರುವಂತಹ ಒಂದು ಫೋಟೋವನ್ನು ತಗೊಳ್ಳಿ ಅಂತ ಹೇಳಿದೆ. ಆ ಫೋಟೋನ ನೀವು ಶುಚಿಗೊಳಿಸಿ ನಂತರ ನೀವು ಅದಕ್ಕೆ ಗಂಧವನ್ನು ಹಚ್ಚಬೇಕು. ಗಂಧ ಹಚ್ಚಿ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರ ಎಷ್ಟಿರಬೇಕು ಅಂದರೆ 16+2 ಅಂದರೆ 18 ಇರುವಂತಹ ಗೆಜ್ಜೆ ವಸ್ತ್ರನ ನೀವು ರಾಯರ ಫೋಟೋಗೆ ಏರಿಸಬೇಕು. ನಂತರ ಹೂವನ್ನ ಯಾವ್ದು ಹಾಕಬೇಕು ಅಂದರೆ ಮಲ್ಲಿಗೆ ಹೂವನ್ನ ನೀವು ಹಾಕ್ಬೋದು, ಸೇವಂತಿಗೆ ಹೂ ಹಾಕ್ಬೋದು. ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ತುಳಸಿ ಹಾರ. ನೀವು ತುಳಸಿ ಹಾರವನ್ನು ಹಾಕಿದ್ರೆ ರಾಯರು ಪ್ರಸನ್ನರಾಗ್ತಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ದೀಪವನ್ನು ಯಾವ್ದು ಹಚ್ಚಬೇಕು ಅಂದರೆ ಆದಷ್ಟು ನೀವು ತುಪ್ಪದ ದೀಪವನ್ನು ಹಚ್ಚಿ. ತುಪ್ಪದ ದೀಪ ಅಂದರೆ ರಾಯರಿಗೆ ತುಂಬಾ ಇಷ್ಟ. ತುಪ್ಪದ ದೀಪವನ್ನು ನೀವು 7 ಗುರುವಾರನೂ ಹಚ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ತುಪ್ಪದ ದೀಪ ಹಚ್ಚಿ ಆರತಿ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರನೂ ನೀವು ತುಪ್ಪದ ದೀಪದಿಂದ ಆರತಿ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ನೆರವೇರುತ್ತೆ. ಹಾಗೆ ನೈವೇದ್ಯವನ್ನು ಯಾವುದು ಇಡಬೇಕು ಅಂತ ನೋಡೋದಾದರೆ, ಇಲ್ಲಿ ನಿಮ್ಮ ಯಥಾಶಕ್ತಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ನೀವು ನೈವೇದ್ಯವನ್ನು ಇಡ್ಬೋದು. ಹಣ್ಣನ್ನಾದರೂ ಇಡ್ಬೋದು, ಇಲ್ಲ ಹಾಲನ್ನು ಇಡ್ಬೋದು,
ಇಲ್ಲಾಂದರೆ ನಿಮ್ಮ ಕೈಲಿ 7 ಗುರುವಾರನೂ ಸಿಹಿ ನೈವೇದ್ಯ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ಸಿಹಿ ನೈವೇದ್ಯವನ್ನು ಕೂಡ ನೀವು ಮಾಡ್ಬೋದು. ಅಂದರೆ ಪಾಯಸ ಆ ಥರ ನೀವು ಮಾಡಿ ಇಡ್ಬೋದು. ಆಗಲ್ಲ ಅನ್ನೋರು ಕಲ್ಸಕ್ರೆನಾರು ನೀವು 7 ಗುರುವಾರನೂ ಇಡ್ಬೋದು, ನಿಮ್ಮ ಯಥಾಶಕ್ತಿ. ಹಣ್ಣುಗಳನ್ನು ಇಡ್ಬೋದು. ಕಾಯಿ ಒಡೆದು ನೀವು ಪೂಜೆ ಮಾಡಬೇಕು, ಧೂಪ ದೀಪವನ್ನು ತೋರಿಸ್ಬೇಕು. ಹಾಗೆಯೇ ರಾಯರ ಅಷ್ಟೋತ್ತರವನ್ನು ನೀವು ಹೇಳ್ಕೋಬೇಕು, ಮಂತ್ರವನ್ನು ಹೇಳಿ ಮತ್ತು 108 ಸಲ ಜಪ ಮಾಡೋದನ್ನು ಮರಿಬಾರ್ದು. ಅಷ್ಟೋತ್ತರ ಹೇಳೋಕ್ಕಾಗಲ್ಲ ನಮಗೆ ಅಂದರೆ ನೀವು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸಲ ಜಪವನ್ನು ಮಾಡ್ಬೋದು. ಪೂಜೆ ಎಲ್ಲ ಆದಮೇಲೆ ನೀವು ಲಾಸ್ಟಲ್ಲಿ ಅಕ್ಷತೆಯನ್ನು ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೋಬೇಕು, ಅಂದರೆ ಪ್ರದಕ್ಷಿಣೆ ಹಾಕಬೇಕು. 48 ನೀವು ನಿಂತ ಜಾಗದಲ್ಲೇ ನೀವು ಪ್ರದಕ್ಷಿಣೆ ಹಾಕಬೇಕು. ನಮಗೆ 48 ಪ್ರದಕ್ಷಿಣೆ ಹಾಕೋಕ್ಕಾಗಲ್ಲ ಅಂದರೆ ಮಿನಿಮಮ್ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು, ಅಂದರೆ ಯಥಾಶಕ್ತಿ ನೀವು ಹಾಕ್ಬೋದು. 5 ಹಾಕ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆಯನ್ನು ಹಾಕಿ. ನಂತರ ನೀವು ವ್ರತ ಮಾಡಿದಂತಹ ದಿನ ನೀವು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಪ್ರತಿ ವಾರನೂ ಅಂದರೆ ನೀವು ಗುರುವಾರ ಪೂಜೆ ಮಾಡುವಾಗ ರಾಯರ ಫೋಟೋ ಅಥವಾ ವಿಗ್ರಹವನ್ನು ನೀವು ಶುಚಿಗೊಳಿಸಿ ಗಂಧ ಇಡಬೇಕು, ಗೆಜ್ಜೆ ವಸ್ತ್ರ ಮತ್ತು ಹೂವನ್ನು ಏರಿಸಿ ನೈವೇದ್ಯವನ್ನು ಇಡಬೇಕು. ಪ್ರತಿ ವಾರನೂ ನೀವು ಹೊಸದಾಗಿಯೇ ಪೂಜೆಯನ್ನು ಮಾಡಬೇಕು. ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇರ್ತೀರ, ವ್ರತ ಮಾಡುವಾಗ ಪಿರಿಯಡ್ಸ್ ಆದರೆ ಏನು ಮಾಡಬೇಕು ಅಂತ. ನೀವೇನಾದರೂ ಪಿರಿಯಡ್ಸ್ ಏನಾದರೂ ಆದರೆ ನೀವು 5 ಡೇಸ್ ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಏನಾದರೂ ಸೂತಕ ಬಂದಾಗಲೂ ಅಷ್ಟೇ ನೀವು ಅಷ್ಟು ದಿನ ಬಿಟ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ವ್ರತ ಮಾಡುವಾಗ ಆದಷ್ಟು ಮಡಿಯಲ್ಲಿ ಮಾಡಿ. ಹಾಗೆ ನೀವು ವ್ರತ ಮಾಡುವಾಗ ನಾನ್ ವೆಜ್ಜನ್ನು ಬಿಟ್ಟರೆ ತುಂಬಾ ಒಳ್ಳೆಯದು. ಪ್ರತಿ ಗುರುವಾರ ನಾನ್ ವೆಜ್ಜನ್ನು ಯೂಸ್ ಮಾಡಬೇಡಿ, ಬೇರೆ ದಿನ ಬೇಕಾದರೆ ನೀವು ನಾನ್ ವೆಜ್ಜನ್ನು ಬಳಸ್ಬೋದು. ನೀವು ಯಾವುದೇ ವ್ರತವನ್ನು ಕೈಗೊಳ್ಳುವಾಗ ನೀವು ಒಂದು ಭಕ್ತಿ, ಶ್ರದ್ಧೆ, ನಂಬಿಕೆ ಇಟ್ಟು ಆ ವ್ರತವನ್ನು ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮ್ಮ ಕಷ್ಟಗಳು ಕೂಡ ಬೇಗನೆ ನಿವಾರಣೆ ಆಗುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈ ವ್ರತವನ್ನು ಮಾಡಿದ್ದೀನಿ, ನನ್ನ ಇಷ್ಟಾರ್ಥ 2ನೇ ವಾರಕ್ಕೆ ನೆರವೇರಿದೆ ಅಂತಲೇ ಹೇಳ್ಬೋದು. ನಂಬಿಕೆ ಇಟ್ಟು ಮಾಡಿ, ಖಂಡಿತ ನಿಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ. ರಾಯರ ಅನುಗ್ರಹ ಎಲ್ಲರ ಮೇಲೆಯೂ ಇರಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ರಾಯರ ವ್ರತಗಳ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ, ಹಾಗೆಯೇ ರಾಯರ ಮಹಿಮೆಗಳನ್ನು ನೀವು ತಿಳ್ಕೋಬೇಕು ಅಂತ ಇದ್ದರೆ, ಮತ್ತು ಬೇರೆ ಬೇರೆ ಊರಿನಲ್ಲಿರುವಂಥ ರಾಯರ ಮಠಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದರೆ ನನ್ನ ಇನ್ನೊಂದು ಚಾನಲ್ ಆದಂತಹ ಕ್ರಿಯೇಷನ್ಸ್ ಬೈ ಪೂರ್ವಿಯಲ್ಲಿ ನೀವು ವೀಡಿಯೋಸ್ಗಳನ್ನ ನೋಡ್ಬೋದು. ಅಲ್ಲಿ ಕೂಡ ನಾನು ಹೆಚ್ಚೆಚ್ಚಾಗಿ ರಾಯರ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಒಮ್ಮೆ ಚಾನಲ್ನ ಚೆಕ್ ಮಾಡಿ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋನೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.